ಯಾವುದೋ ಒಂದು ಚಿಕ್ಕ ಹಳ್ಳಿಲಿ ಬಂಗಾರ ಸಿಗುತ್ತೆ ಅಂತ ಅಗಕ್ಕೆ ಹೋಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಕೇಳಿದ್ದೀರಾ, ನೋಡಿದೀರಾ? ಅದು ಈ ಸಿನಿಮಾದಲ್ಲಿ ಇದೆ. ನನ್ನ ಜೊತೆ ಕೊನೆ ತನಕ ಈ ಸಿನಿಮಾವನ್ನು ನೋಡಿ. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬನ ತೋರಿಸ್ತಾರೆ. ಅವನು ಜೈಲಲ್ಲಿ ಇರ್ತಾನೆ. ಅವನು ಕನಸು ಕಾಣ್ತಾ ಇರ್ತಾನೆ. ಅಷ್ಟರಲ್ಲೇ ಪೊಲೀಸ್ ಬಂದು ಹೇಳ್ತಾನೆ. ಅಷ್ಟ್ರ ಮೇಲೆ ನಿನಗೆ ಬೇಲ್ ಸಿಕ್ಕಿದೆ ನಡಿ ಅಂತಾನೆ. ಆಮೇಲೆ ನನಗೆ ಬೇಲ್ ಕೊಟ್ಟವ್ರು ಯಾರಪ್ಪ ಅಂದ್ ಹೊರಗೆ ಬರ್ತಾನೆ. ಅಷ್ಟರಲ್ಲಿ ಲಾಯರ್ ಬರ್ತಾನೆ. ಲಾಯರ್ ಬಂದು ಅವನಿಗೆ ಒಂದು ಸೂಟ್ ಕೇಸ್ ಕೊಡ್ತಾನೆ. ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಇದ್ರಲ್ಲೇ ಇದೆ ಅಂದ. ಅಷ್ಟ್ರ ಮೇಲೆ ಅವ ಆ ಆಸ್ತಿ ಹುಡ್ಕೊಂಡು ಅವರ ಹಳ್ಳಿಗೆ ಹೋಗ್ತಾ ಇರ್ತಾನೆ. ಆ ಹಳ್ಳಿಗೆ ಹೋಗಿ ಮುಡ್ತಾನೆ. ಅಷ್ಟರಲ್ಲಿ ಅವ ಡ್ರೈವರ್ ಬಂದು ಅವನ್ನ ಕರ್ಕೊಂಡು ಹೋಗಂತ ಪಿಕಪ್ ಮಾಡಿರ್ತಾನೆ. ಅಷ್ಟರಲ್ಲೇ ಒಂದು ಮರಕ್ಕೆ ಇರ್ತಾನೆ. ಅಲ್ಲಿ ಮರಕ್ಕೆ ಗಾಡಿಯಿಂದ ಗುದ್ದಿದ ಮೇಲೆ ಅಷ್ಟರಲ್ಲಿ ಆ ಗಿಡದ ಒಳಗಿಂದ ಒಬ್ಬ ಹುಡುಗಿ ಬಂದು ಆ ಸಾರಿ ಅಂತ ಕೇಳು ಅಂತ ಹೇಳ್ತಾಳೆ ಆ ಗಿಡಕ್ಕೆ. ಆಮೇಲೆ ಆ ಡ್ರೈವರ್ ಕೇಳ್ತಾನೆ. ಆಮೇಲೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಅಷ್ಟ್ರ ಮೇಲೆ ನನ್ನ ಗಾಡಿ ಸ್ಟಾರ್ಟ್ ಆಗಿತ್ತಿಲ್ಲ, ಪ್ರಕಾಶನ ಕರ್ಕೊಂಡು ಹೋಗು ಅಂತ ಆಕಿ ಹೇಳ್ತಾನೆ. ಆಕಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವ್ರ ಮನೆ ಕಡೆ. ಕರ್ಕೊಂಡು ಹೋಗೋ ದಾರಿಯಲ್ಲಿ ಒಂದು ದೇವ್ರು ಕಾಣುತ್ತೆ. ಅದು ಕುಬೇರನ ದೇವ್ರು. ಅದಕ್ಕೆ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾನೆ. ಆ ಊರಲ್ಲಿ ಚಿನ್ನ ಇರೋ ನೋಡಿ ಒಬ್ಬ ಡೀಲರ್ ಬಂದಿರ್ತಾನೆ ಆ ಚಿನ್ನ ತಗೊಳೋಣ ಅಂತ. ಇಲ್ಲಿ ಪ್ರಕಾಶ್ ಅವರ ಅಪ್ಪ ಮತ್ತು ಅವ್ರ ಸ್ನೇಹಿತ ಇದ್ದಿರ್ತಾನೆ. ಆಮೇಲೆ ಪ್ರಕಾಶ್ ನೋಡ್ತಾ ಇರ್ತಾನೆ. ಆಮೇಲೆ ಪ್ರಕಾಶ್ನ ಅನ್ನೋರು ಇಬ್ಬರು ಇರ್ತಾರೆ. ಯಾಕೆಂದ್ರೆ ಅವಳು ಡೂಪ್ಲಿಕೇಟ್ ಒಬ್ಬಳ ಮಾಡಿ ಸಹಿ ಹಾಕ್ಸ್ಕೊಂಡು ಹೋಗೋಣ ಅಂತ. ಅಷ್ಟ್ರಲ್ಲೇ ನಿಜವಾಗ್ಲೂ ರಿಯಲ್ ಇರೋ ಪ್ರತಾಪ್ನ ಬರ್ತಾನೆ. ಇಲ್ಲಿ ಇವನ್ಗೆ ಹಾಡ್ ಕಂಡ್ರೆ ಆಗೋದಲ್ಲ, ಅದಕ್ಕೆ ಕಿವಿ ಮುಚ್ಕೊಂಡಿರ್ತಾನೆ. ಅಷ್ಟರಲ್ಲಿ ಡೀಲರ್ ಹೋಗ್ತಾ ಇರ್ತಾನೆ, ಯಾರು ಬಂದಿಲ್ಲ ಅಂದ. ಅಷ್ಟರಲ್ಲೇ ಪ್ರತಾಪ್ ಬರ್ತಾನೆ. ಪ್ರತಾಪ್ ಬಂದು ಎಲ್ಲಾ ಸಹಿ ಮಾಡೋಕಂತ ಬಂದಿರ್ತಾಳೆ. ಅಷ್ಟ್ರ ಮೇಲೆ ರೇಣುಕಾ ಅನ್ನೋಕಿ ಹೇಳ್ತಾಳೆ, ನೀ ಗಡಗಡ ಸಹಿ ಮಾಡು, ನಿನ್ಗೆ ಎಷ್ಟೇ ನಾಟಕ ಮಾಡಿದ್ರೆ 2,000 ರೂಪಾಯಿ ಅಂತಾನೆ. ಅವಕ್ಕೆ ಪ್ರಕಾಶ್ ಹೇಳ್ತಾನೆ, ಅವನು ರಿಯಲ್ ಅಲ್ಲ, ನಾನೇ ರಿಯಲ್ ಬಂದಿರೋದು, 50-50 ಅಂತಾನೆ. ಗೌರಿ ಹೇಳ್ತಾಳೆ, ನಾವ್ ಇಲ್ಲಿ ಕೆಲಸ ಮಾಡಲ್ಲ, ಇಲ್ಲಿ ಕರೆಂಟ್ ಹೊಡಿತೆ ಅಂತ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದು ರೇಣುಕಾಗೆ ಕರ್ಕೊಂಡು ಹೇಳ್ತಾನೆ, ನೀನೇ ಕಳಿಸ್ತಿ ಇಲ್ಲ ನಾ ಕಳಿಸ್ಲ ಅಂದ. ಅಷ್ಟ್ರ ಮೇಲೆ ಅವ್ರ ಅಪ್ಪ ಬಂದು ಗೌರಿಗೆ ಹೇಳ್ತಾನೆ, ಹೋಗು ಅಂದು. ಇವನ್ನ ಕರ್ಕೊಂಡು ಪ್ರಕಾಶನ ಕರ್ಕೊಂಡು ಹೋಗು ಅಂತಾನೆ ರೂಮ್ಗೆ. ಆಮೇಲೆ ಪ್ರಕಾಶನ ಕರ್ಕೊಂಡು ಹೋಗ್ತಾ ಇರ್ತಾನೆ ಬೈಕ್ ಮೇಲೆ. ಇಲ್ಲಿ ಪ್ರಕಾಶ್ಗೆ ದೊಡ್ಡ ಬಿಲ್ಡಪ್ ಇರುತ್ತೆ. ಯಾಕಂದ್ರೆ ಅವ್ರ ಅಪ್ಪನ ಊರಾಗಿರೋದ್ರಿಂದ ಅದಕ್ಕೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಎಲ್ಲಾ ತಿನಿಸಿ ಊಟ ಎಲ್ಲಾ ಕೊಡ್ತಾ ಇರ್ತಾರೆ. ಇಲ್ಲಿ ಗೌರಿ ತುಂಬಾ ಸಿಟ್ಟಾಗಿರ್ತಾಳೆ. ಯಾಕಂದ್ರೆ ಅವ್ರ ಅಪ್ಪ ಆಕಿಗೆ ಅವ್ರ ಮುಂದೆನೆ ಬೈದಿರ್ತಾಳ. ಅದಕ್ಕೆ ಊಟ ಕೊಡೋಕಂತ ಬಂದಿರ್ತಾನೆ. ಬೆಳಗ್ಗೆ ಆದ್ಮೇಲೆ ಒಂದ್ ಗಿಡ ಕಡಿಯಾಕಂತ ಬಂದಿರ್ತಾರೆ. ಯಾಕಂದ್ರೆ ಆ ಊರಲ್ಲಿ ಇರೋದೇ ಒಂದ್ ಗಿಡ. ಆ ಗಿಡದಲ್ಲಿ ಗೌರಿ ಮನಿ ಮಾಡ್ಕೊಂಡಿರ್ತಾಳ. ಗೌರಿ ಕಡೆಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಎಲ್ಲರೂ ಇಡೀ ಊರವ್ರು ಬಂದು ಎಲ್ಲರಿಗೂ ಬೋನಸ್ ಅಂದು ರೇಣುಕಾ ಹೇಳ್ತಾಳೆ. ಅಷ್ಟ್ರಲ್ಲೇ ಗೌರಿ ಒಪ್ಪದಿಲ್ಲ. ಊರಿನವರೆಲ್ಲ ಹೋಗ್ತಾರೆ. ಅಷ್ಟರಲ್ಲೇ ಗಿಡವನ್ನು ಕಲ್ಲದು ಅಡ್ಡಮನಿಸ್ತಾರೆ. ಆಮೇಲೆ ಇಲ್ಲಿ ಪ್ರಕಾಶ್ಗೆ ರಾಜ್ ಮರ್ಯಾದೆ ಕೊಟ್ಟು ಕುಂತಲ್ಲೇ ಎಲ್ಲ ಹಣ್ಣು ನೀರು ಎಲ್ಲ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಅಪ್ಪ ಮಾಡಿ ಹೋಗಿರ್ತಾನೆ. ಅದಕ್ಕೆ ಗೌರಿ ಗಿಡ ಕಡಿಯೋದಕ್ಕೆ ಬಿಡಲ್ಲ. ಯಾಕಂದ್ರೆ ಅದು ನನ್ನ ಅಮ್ಮನ ಗಿಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದು ಅವಳಿಗೆ ಹೊಡೆದು ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಆ ಗಿಡವನ್ನ ಉಲ್ಡಿ ಮನಸ್ತಾರೆ. ಆಮೇಲೆ ಗೌರಿ ಒಂದು ಗುಹೆ ಒಳಗಡೆ ಹೋಗ್ತಾಳೆ. ದೇವ್ರಿರೋ ಗುಹೆ ಒಳಗೆ. ಅಲ್ಲಿ ಹೋಗಿ ಮುಂದೆ ಹೋಗ್ತಾ ಹೋಗ್ತಾ ಅವಳು ಬೈತಾ ಇರ್ತಾಳೆ ದೇವ್ರಿಗೆ, ನೀನ್ ಏನು ಮಾಡೋದಿಲ್ಲ, ಮೂಕ್ ಬಸಣ್ಣ ಏನು ಹಾಡೋದು ಇಲ್ಲ ಅಂದು ಒಂದು ಶಾಪ ಹಾಕ್ಬಿಡ್ತಾಳೆ ಗೌರಿ. ಆಮೇಲೆ ದೇವ್ರು ಒಂದು ಶಾಪ ಕೊಡುತ್ತೆ ಊರನವ್ರಿಗೆ ಎಲ್ಲರಿಗೂ. ಅದು ಯಾ ಶಾಪ ಅಂದ್ರೆ ಮಾತಾಡದೆ ಬರೀ ಹಾಡಿಂದಾನೆ ಎಲ್ಲ ಹೇಳೋದು. ಅದು ಶಾಪ ಇಡೀ ಊರವ್ರಿಗೆ ಹತ್ತುತ್ತೆ. ಯಾಕಂದ್ರೆ ಇಡೀ ಊರವ್ರೆ ಏನೇ ಮಾತಾಡಿದ್ರು ಹಾಡಂತ ಕೇಳಿಸ್ತಾ ಇರುತ್ತೆ. ಈ ಊರಲ್ಲಿ ಏನೋ ಸಮಸ್ಯೆ ಇದೆ ಅಂದ್ರೆ ಅಷ್ಟ್ರ ಮೇಲೆ ಹೇಳ್ತಾರೆ. ಊರನವರೆಲ್ಲ ಬಂದು ಆ ಗುಡಿ ಮುಂದೆ. ಅಷ್ಟ್ರ ಮೇಲೆ ಗೌರಿ ಹೇಳ್ತಾಳೆ, ನಾನು ಆ ಬಾವಿ ಒಳಗಡೆ ಹೋಗಿದ್ದೆ, ನಾನೇ ಬೈದಿದ್ದೆ, ಅದಕ್ಕೆ ಈ ತರ ಶಾಪ ಬಿಟ್ಟಿದೆ ಅಂದು. ಗುಹೆ ಒಳಗೆ ಶಾಪ ತೆಗಿಬೇಕಂದು ಒಬ್ಬ ಕುಡುಕನ್ನ ಹೋಗಿತಾರೆ. ಆ ಕುಡುಕ ಹೋಗೋದಿಲ್ಲ ಅಂದ್ರೆ ಹೆದರಿ ಅಲ್ಲೇ ಬೀಳ್ತಾನೆ. ಮೇಲೆ ಮತ್ತೊಂದು ಶಾಪ ಕೊಟ್ಟಿರುತ್ತೆ, ಬಾಯಲ್ಲಿ ಏನು ಸುಳ್ಳು ಹೇಳೋದಿಲ್ಲ, ಬರೀ ನಿಜಾನೇ ಹೇಳ್ಬೇಕು, ಬಾಯಿ ಬಿಟ್ರೆ ನಿಜಾನೇ ಹೇಳಿರ್ಬೇಕು, ಬರೀ ಅದೇ ತರಾನೇ ಇರುತ್ತೆ. ಇಲ್ಲಿ ಪ್ರಕಾಶನು ನಿಜಾನೇ ಹೇಳ್ಬೇಕಾಗುತ್ತೆ. ಪ್ರಕಾಶನು ಬಾಯಿ ಬಿಟ್ರೆ ನಿಜಾನೇ ಹೇಳ್ತಾನೆ. ಯಾಕಂದ್ರೆ ಅವ್ನು ಜೈಲಿಂದ ಬಂದಿದ್ದೆ ಅಂತ ಹೇಳ್ತಾನೆ. ಜೈಲಲ್ಲಿ ಬರ್ಲಿಲ್ಲ ಅಂದ್ರೆ ಒಳಗಡೆ ಹೋಗ್ತಾನೆ, ರೊಕ್ಕ ಕಟ್ಟಬೇಕು ಅಂತ. ಆಮೇಲೆ ಊರನವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇವನು ಜೈಲಿಂದ ಬಂದಿದ್ದಾನೆ ಅಂತ. ಆಮೇಲೆ ಊರನವ್ರು ಯಾರು ಕೆಲಸ ಮಾಡಲ್ಲ, ಮೈನಿಂಗ್ ಕೆಲಸ ಮಾಡಲ್ಲ. ಯಾಕಂದ್ರೆ ನೀವು ನಮ್ನ ದುಡ್ಸ್ಕೊಂಡ್ ಮತ್ತೆ ಕಳಿಸ್ತೀರಾ ಅಂತ. ಆಮೇಲೆ ಸ್ವಾಮೀಜಿನ ಕೇಳ್ತಾರೆ, ಈ ಶಾಪ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂತ. ಸ್ವಾಮೀಜಿ ಹೇಳ್ತಾನೆ, ತಲೆ ಗುಂಡು ಹೊಡಿಸ್ಬೇಕು, ಅದನ್ನ ಮಾಡಿಸ್ಬೇಕು, ಇದನ್ನಂತ ಊರನವ್ರು ಎಲ್ಲ ಹೊಡಿಸ್ತಾರೆ. ಆದ್ರೆ ಶಾಪ ಮಾತ್ರ ಹೋಗೋದಿಲ್ಲ. ಮೈನಿಂಗ್ ಕೆಲಸ ಮಾಡಲ್ಲ ಅಂತ ಲೇಬರ್ ಎಲ್ಲ ಹೋಗಿರ್ತಾರೆ. ಅಷ್ಟ್ರ ಮೇಲೆ ಪ್ರಕಾಶ್ನೇ ಮುಂದೆ ಬಂದು ಎಲ್ಲಾ ಕೆಲಸ ಮಾಡ್ತಾನೆ. ಆಮೇಲೆ ಲೇಬರ್ಗಳು ಬಂದು ಎಲ್ಲಾ ಕೆಲಸ ಮಾಡ್ತಾರೆ. ಅಷ್ಟ್ರಲ್ಲೇ ಪ್ರಕಾಶ್ ಬಾಂಬ್ ಒಳಗಡೆ ಇಟ್ಟಿರ್ತಾನೆ. ಒಳಗಡೆ ಇಟ್ಟು ಹೋಗೋಷ್ಟ್ರಲ್ಲೇ ಗೋಲ್ಡ್ ಕೊಂಡ್ಕೊಳವ ಒಳಗಡೆ ಹೋಗ್ತಾನೆ. ಅಷ್ಟ್ರಲ್ಲೇ ಅವ್ನು ಭಯ ಪಟ್ಟು ಹೋಗ್ತಾನೆ, ಬಂದ್ ಮಾಡ್ತಾನೆ ಬಾಂಬ್ನ. ಅಷ್ಟ್ರಲ್ಲೇ ಲೇಬರ್ಸ್ಗಳು ಇದನ್ನೇನೋ ಕಿತ್ತಿದಾರಲ್ಲ ಅಂದು ಹಾಕ್ತಾರೆ. ಅಷ್ಟ್ರಲ್ಲೇ ಬಾಂಬ್ ಒಳಗಡೆ ಡಮ್ ಅನ್ನುತ್ತೆ. ಪ್ರಕಾಶ್ಗೆ ಕೈಗೆ ಹೊಡೆದು ಬೀಳುತ್ತೆ. ಊರನ್ ಜನ ಎಲ್ಲ ಬಂದು ಅವನ್ನ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಒಬ್ಬನಿಗೆ ಹಾಡ್ ಕಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಮತ್ತೆ ಇದು ಹಾಡ್ ಕಂಡ್ರೆ ಹುಚ್ಚುತ್ತರ ಎಲ್ಲರೂ ನೋಡ್ತಾ ಇರ್ತಾನೆ. ಅವನಿಗೆ ಒಂದು ಮೈಕ್ ಕೊಡ್ತಾನೆ ಪ್ರಕಾಶ್. ಮೈಕ್ ಕೊಟ್ಟು ಆಮೇಲೆ ಊರನ್ ಜನ ಎಲ್ಲ ಸಿಗ್ತಾರೆ. ಏನಾಗಿದೆ ಏನ್ ಶಾಪ ಅಂದು ಹೋಗಿ ನೋಡ್ತಾರೆ ಗುಹೆದ ಒಳಗಡೆ.
ಆಮೇಲೆ ಬಲಶಾಲಿ ಅಂತ ಕಳಿಸ್ತಾರೆ, ಯಾರ್ಯಾರೋ ಕಳಿಸ್ತಾರೆ. ಅಷ್ಟ್ರ ಮೇಲೆ ಗೌರಿ ಹೇಳ್ತಾಳೆ, ನಾ ಒಳಗಡೆ ಹೋಗಿ ಈ ಶಾಪ ಬೇಡಿದ್ದೆ, ಅದಕ್ಕೆ ದೇವ್ರು ಈ ಶಾಪ ಕೊಟ್ಟಿದ್ದಾನೆ ಅಂದ. ಅಷ್ಟ್ರ ಮೇಲೆ ಗೌರಿನೇ ಹೋಗ್ಬೇಕು ಅಂತ ಹೇಳಿರ್ತಾನೆ. ಆ ಮಧ್ಯದಲ್ಲಿ ಪ್ರಕಾಶ್ನ ಜಯಶಾಲಿ ನಮ್ಮೂರಿನ ಬಾಂಧವ ಒಂದು ಪ್ರಕಾಶ್ನ ಒಳಗಡೆ ದೂಡ್ತಾರೆ. ಪ್ರಕಾಶ್ನ ಒಳಗೆ ದೂಡ್ತಾರೆ. ಅಷ್ಟ್ರಲ್ಲಿ ಆ ಪ್ರಕಾಶ್ ಮತ್ತೆ ಒಳಗಡೆ ಹೇಗೆ ಹೋಗಿರ್ತಾನೋ ಮತ್ತೆ ರಿಟರ್ನ್ ಹಾರಿ ಬಂದ್ಬಿಡ್ತಾನೆ. ಯಾರೋ ಒಳಗಿಂದ ಒಗಿತಾರೆ ಹೊರಗಡೆ. ಆಮೇಲೆ ಪ್ರಕಾಶ್ಗೆ ಎಚ್ಚರವಾಗಿರ್ಲ, ಯಾರು ಬಂದು ಏನೇನೋ ಹೇಳ್ತಾನೆ. ಆಮೇಲೆ ಪ್ರಕಾಶ್ ಏನೇನೋ ಮಾತಾಡ್ತಾ ಇರ್ತಾನೆ, ಅದು ಅರ್ಥನೇ ಆಗಿರ್ಲ. ಪ್ರಕಾಶ್ಗೆ ದವಾಖಾನಿಗೆ ಚಿಕಿತ್ಸೆ ಅಂದು ಅಡ್ಮಿಟ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಜನಗಳು, ಪ್ರಕಾಶ್ಗೆ ಹುಚ್ಚಿಡಿದೆ, ಅವನು ಏನೇನೋ ಹುಚ್ಚು ಬಸಕ್ಕನ್ ತರ ಮಾತಾಡ್ತಿದ್ದಾನೆ ಅಂತ ಊರವ್ರಿಗೆಲ್ಲ ಸಾರಿಸ್ಬಿಡ್ತಾರೆ. ಇಲ್ಲಿ ಗೌರಿಗೆ ಬೈತಾ ಇರ್ತಾರೆ, ಯಾಕಂದ್ರೆ ಗೌರಿನ ಹಿಂಗ್ ಮಾಡಿದ್ದೆ, ನೀನು ಅವನ್ನ ಹುಚ್ಚಿನ ತರ ಮಾಡಿದೆ ಅಂತ ಗೌರಿಗೆ ಬೈತಾ ಇರ್ತಾರೆ ಎಲ್ರು. ಇಲ್ಲಿ ಡೀಲರ್ ರೇಣುಕಾಗೆ ಹೇಗ್ ಬೇಕಾರಂಗೆ ಬೈತಾ ಇರ್ತಾಳೆ, ಯಾಕಂದ್ರೆ ಇಲ್ಲಿ ಕೆಲಸ ನಡೀತಾ ಇಲ್ಲ, ಅದಕ್ಕೆ ಡೀಲರ್ ಹೇಗ್ ಬೇಕಾರಂಗೆ ಬೈತಾ ಇರ್ತಾನೆ. ಡೀಲರ್ ಸಹಿತ ಹಾಡಿನ ಮೂಲಕನೇ ಮಾತಾಡ್ತಾ ಇರ್ತಾನೆ. ಆಮೇಲೆ ಪ್ರಕಾಶ್ನ ನೋಡಕ್ಕೆ ಒಂದು ಗೌರಿ ರೂಮ್ಗೆ ಬರ್ತಾಳೆ. ನೋಡಿ ಏನೇನೋ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲೇ ರೇಣುಕಾ ಬರ್ತಾಳೆ. ರೇಣುಕಾ ಅವ್ರ ಮನಿ ಬಾಜುನೇ ಇದ್ದು ಕಾರ್ ತಗೊಂಡ್ ಬರ್ತಾಳೆ, ಇಳಿದು ಹೋಗ್ತಾಳೆ ಅವ್ರ ಮನಿ ಒಳಗಡೆ. ಆಮೇಲೆ ಅಲ್ಲಿ ಗೌರಿ ಆಡ್ಕೊಂತಾಳೆ ಬಂದು. ಇಲ್ಲಿ ಪ್ರಕಾಶ್ಗೆ ರೇಣುಕಾ ಹೇಳ್ತಾಳೆ, ಇಲ್ಲಿ ನೀ ಸಹಿ ಹಾಕು ಅಂತ ಹೇಳ್ತಾನೆ. ಅವನು ಸಹಿ ಹಾಕ್ತಾನೆ, ಆದ್ರೆ ಅವನು ಸಹಿ ಎಲ್ಲ ಬೇರೆ ಸಹಿ ಹಾಕ್ತಾನೆ. ಅದಕ್ಕೆ ಗೌರಿ ಹೇಳ್ತಾಳೆ, ಗೌರಿ ಎದ್ದು ಹೇಳ್ತಾಳೆ, ನಿನ್ನ ಗಿಡ ಕಡ್ದಿದ್ದು ಇವನೇ ಐಡಿಯಾ ಕೊಟ್ಟದ್ದು ಅಂದ. ಅಷ್ಟ್ರ ಮೇಲೆ ಪ್ರಕಾಶ್ನ ಕಿಡ್ನಾಪ್ ಮಾಡ್ತಾರೆ. ಪ್ರಕಾಶ್ನ ಹುಡ್ಕೊಂತ ಗೌರಿ ರೇಣುಕಾ ಇಬ್ಬರು ಹೋಗ್ತಾ ಇರ್ತಾರೆ. ಅದು ಗುಹೆ ಒಳಗಡೆ ಬಿಟ್ಟು ಹೋಗಿರ್ತಾನೆ. ಗುಹೆ ಒಳಗಡೆ ಹುಡ್ಕೊಂತ ಹೋಗ್ತಾ ಇರ್ತಾನೆ. ಪ್ರಕಾಶ್ನ ಕಿಡ್ನಾಪ್ ಮಾಡಿದ್ದು ಅವ್ರ ಊರಲ್ಲೇ ಕುಡುಕ ಕಿಡ್ನಾಪ್ ಮಾಡಿರ್ತಾನೆ. ಅದು ಮುದುಕಿ ಹೇಳ್ತಾಳೆ, ಹುಚ್ಚು ಮುದುಕಿ, ಇವನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ಒಂದು ಎಣ್ಣೆ ಕೊಟ್ಟು ಕಳಿಸ್ತಾರೆ. ಅಷ್ಟರಲ್ಲೇ ಪ್ರಕಾಶ್ಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ನೋಡ್ತಾ ಇರ್ತಾನೆ. ಆಮೇಲೆ ಆ ಗುಹೆ ಒಳಗಡೆ ಹೋಗಿ ಮಾತು ಬರುತ್ತೆ ಪ್ರಕಾಶ್ಗೆ, ಕರೆಕ್ಟ್ ಆಗಿ ಹಾಡಿನ ಮೂಲಕನೇ ಮಾತಾಡ್ತಾನೆ. ಆಮೇಲೆ ಹುಚ್ಚು ಬಸಮ್ಮ ಪ್ರಕಾಶ್ಗೆ ಹೇಳ್ತಾ ಇರ್ತಾನೆ, ಇದು ನಿಮ್ಮ ಅಮ್ಮನ ರಕ್ತ ಅಂದು. ಆಮೇಲೆ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ, ಹಳೆ ಕಾಲದಲ್ಲಿ ಯಾರ್ಯಾರು ಏನೇನ್ ಇರ್ತಾರೆ ಅಂತ. ಪ್ರಕಾಶ್ ಅವರ ಅಮ್ಮಗೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಪ್ರಕಾಶ್ ಅವರ ಅಮ್ಮ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸಿಟಿಗೆ ಚಿಕಿತ್ಸೆ ಪಡ್ಕೊಳಕತ್ತ ಹೋಗಿರ್ತಾಳೆ. ಅಷ್ಟರಲ್ಲೇ ಪ್ರಕಾಶ್ ಅವರ ಅಪ್ಪ ಇಡೀ ಕಾಡನ್ನೇ ಕಡಿದು ಬಂಗಾರಗಳನ್ನು ಎತ್ತಬೇಕಂತ ಹೇಳಿರ್ತಾನೆ. ಅಷ್ಟರಲ್ಲೇ ಪ್ರಕಾಶ್ ಅವರ ಕಾಡಿಗೆ ಬರೋಷ್ಟ್ರಲ್ಲಿ ಎಲ್ಲಾ ಗಿಡಗಳನ್ನು ಕಡಿದು ಅಲ್ಲಿ ಚಿನ್ನ ತೆಗಿಯಕಂತ ಹೋಗಿರ್ತಾಳೆ. ಅಷ್ಟರಲ್ಲಿ ಆ ಚಿನ್ನ ತೆಗಿಯೋ ರಸ್ತೆದಲ್ಲಿ ಹೋಗಿರ್ತಾಳೆ. ಪ್ರಕಾಶ್ ಅವರವ್ವ ಏನೋ ಮಿಸ್ ಆಗಿ ಕಲ್ಲಿನ ಬಂಡೆ ಬಿದ್ದು ಅವಳು ಅಲ್ಲೇ ಸ್ಪಾಟ್ ಅಲ್ಲೇ ಸಾಯ್ತಾಳೆ ಪ್ರಕಾಶ್ ಅವರವ್ವ. ಆಮೇಲೆ ಕ್ಲೈಮ್ಯಾಕ್ಸ್ ಗೆ ಬರುತ್ತೆ. ಅಷ್ಟರ ಮೇಲೆ ಆ ಗಿಡ ಕಡಿದಿರ್ತಾರಲ್ಲ, ಅದು ಅವ್ರ ಅಮ್ಮ ಸಾಕಿರೋದು ಒಂದು, ಆ ಗಿಡದ ಅಡಿಯಲ್ಲಿ ಮಕ್ಕೊಂಡಿರ್ತಾನೆ ಪ್ರಕಾಶ್. ಆಮೇಲೆ ಪ್ರಕಾಶ್ ಒಂದು ಡಿಸಿಷನ್ ತಗೊಂಡಿರ್ತಾನೆ, ಇಡೀ ಊರವ್ರಿಗೆ ಅವ್ರವ್ರ ಪತ್ರ ಕೊಟ್ಬಿಡೋಣ ಅಂದು. ಆದ್ರೆ ಇಲ್ಲಿ ರೇಣುಕಾಗೆ ಸಿಟ್ಟು ಬಂದಿರುತ್ತೆ, ಯಾಕಂದ್ರೆ ರೇಣುಕಾಗೆ ಕೊಡಲ್ಲ ಅವ, ಇಡೀ ಊರವ್ರಿಗೆ ಅವ್ರವ್ರ ಆಸ್ತಿ ಹಂಚಿಬಿಡ್ತಾನೆ ಪ್ರಕಾಶ್. ಇಲ್ಲಿ ಊರವರೆಲ್ಲ ಖುಷಿ ಪಡ್ತಾರೆ. ಆದ್ರೆ ಪ್ರಕಾಶ್ ಒಂದ್ ಇದು ಹೇಳಿರ್ತಾನೆ, ಅವ್ರವ್ರ ಆಸ್ತಿಯಲ್ಲಿ ಗಿಡಗಳನ್ನ ಹಚ್ಚಬೇಕು ಮತ್ತೆ ಕಾಡ್ ತರ ಮಾಡ್ಬೇಕು ಅಂದು. ಮತ್ತೆ ಬಸಮ್ಮನು ಖುಷಿ ಪಡ್ತಾಳೆ. ಅಷ್ಟರಲ್ಲೇ ಗೌರಿನು ಖುಷಿ ಪಡ್ತಾಳೆ, ಗಿಡ ಹಚ್ತಾ ಇರ್ತಾರೆ ಅಂದು ಹೋಗ್ತಾಳೆ. ಆಮೇಲೆ ಊರೊಂದ್ ಜನ ಎಲ್ಲ ಗಿಡ ಹಚ್ಚೋದ್ ಬಿಟ್ಟು ಬಂಗಾರನ ಆಯ್ತಾ ಅವ್ರವ್ರ ಜಾಗದಲ್ಲಿ ಬಂಗಾರ ಆಗಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪ್ರಕಾಶ್ ಹೇಳ್ತಾನೆ, ನಾನು ನಿಮಗೆ ಗಿಡ ಹಚ್ಚೋಕಂತ ಕೊಟ್ಟಿರೋದು ಬಂಗಾರ ತೆಗಿಯಕಲ್ಲ ಅಂತ. ಆಮೇಲೆ ಊರೊಂದ್ ಜನ ಎಲ್ಲ ಹೇಳ್ತಾರೆ, ನೀನು ನಿಮ್ಮಮ್ಮ ಹುಚ್ಚರು, ಯಾಕೆ ಅಂದ್ರೆ ಬಂಗಾರ ಜಾಗದಲ್ಲಿ ಗಿಡ ಹಚ್ಚಿದ್ರೆ ಏನ್ ಬರುತ್ತೆ ಅಂದು ಹೇಳ್ತಾರೆ. ಆಮೇಲೆ ರೇಣುಕಾ ಬಂದು ಹೇಳ್ತಾಳೆ, ಇದನ್ನ ಎಷ್ಟೇ ಕಿತ್ತರು ನಿಮಗೆ ತಗೊಳೋರು ಯಾರು ಅಂತ ಹೇಳ್ತಾನೆ. ಆಮೇಲೆ ನಾನೊಬ್ಬ ಡೀಲರ್ನ ಹೇಳ್ತೀನಿ, ನನ್ಗೆ ಕಿತ್ಕೊಡ್ರಿ ಅಂತ ಹೇಳ್ತಾಳೆ. ಆಮೇಲೆ ಊರನ್ ಜನ ಎಲ್ಲ ಒಪ್ಕೊಂತಾರೆ. ಆಮೇಲೆ ಈ ಚಿಕ್ಕ ಮಕ್ಳು ಇಲ್ಲೇ ಇಷ್ಟು ಬಂಗಾರ ಇದೆ ಅಂದ್ರೆ ಆ ದೇವ್ರ ಗುಹೆ ಒಳಗಡೆ ಎಷ್ಟು ಬಂಗಾರ ಇದೆ ಅಂದ್ರೆ ಅದಕ್ಕೆ ಗುಹೆ ಒಳಗಡೆ ಆ ಚಿಕ್ಕ ಮಕ್ಳು ಓಷ್ಟ್ರು ಹೋಗ್ತಾರೆ. ಹೋಗಿ ಆ ಗುಹೆದ ಒಳಗಡೆ ಒಂದು ಹಾರಿಕೊಲ್ಲ ಹಾಕಿ ಬಡಿತಾರೆ. ಅಷ್ಟರಲ್ಲೇ ಭೂಕಂಪ ತರ ಎಲ್ಲ ಬಿರುಗಾಳಿ ಬಂದು ಬೀಸುತ್ತೆ. ಆಮೇಲೆ ಜನಗಳನ್ನ ಯಾರೇ ಮುಟ್ಟಿದ್ರು ಬಂಗಾರ ತರ ಆವರಿಸ್ತಾರೆ. ಆಮೇಲೆ ದೇವ್ರು ಮತ್ತೊಂದು ಶಾಪ ಕೊಡುತ್ತೆ, ಯಾರನ್ನ ಟಚ್ ಮಾಡ್ತಾರೋ ಅವ್ರು ಬಂಗಾರ ರೂಪದಲ್ಲಿ ಆಗುತ್ತೆ. ಎಲ್ಲಾ ರೀತಿ ಬಂಗಾರ, ಅವ್ರನ್ನ ಯಾರ್ಯಾರು ಟಚ್ ಮಾಡಿರ್ತಾರೋ ಅಷ್ಟು ಬಂಗಾರನೇ ಆಗ್ತಾ ಇರುತ್ತೆ. ಆದ್ರೆ ಆ ಊರಿನ ಜನಗಳಿಗೆ ಇನ್ನೂ ಆಸೆ ಹೋಗಿರಲ್ಲ, ಇನ್ನೂ ಬಂಗಾರ ಆರಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲಿ ಹೋಗೋದು ಅಂತ ದಾರಿಗೆ. ಇಲ್ಲಿ ರೇಣುಕಾ ಅವ್ರ ಅಪ್ಪಗೆ ಆಸೆ ಮಾತ್ರ ಹೋಗಿರಲ್ಲ, ಬಂಗಾರಗಳನ್ನ ಯಾರ್ಯಾರು ತಗೊಂಡ್ ಹೋಗ್ತಿರೋ ಅಲ್ಲೇ ಬಿಟ್ಟು ಹೋಗ್ರಿ ಅಂತಾರೆ. ಅಷ್ಟರಲ್ಲೇ ರೇಣುಕಾ ಅವ್ರಪ್ಪ ಬೀಳ್ತಾನೆ, ಒಂದು ಕಲ್ಲು ಬಿದ್ದು ಅಲ್ಲೇ ಸಾಯ್ತಾನೆ. ಅಷ್ಟಿಗೆ ಒಂದ್ ದಾರಿ ಗೊತ್ತಿರುತ್ತೆ ಆ ಗುಹೆ ಒಳಗಡೆ ಹೊರಗೆ ಎಲ್ಲಿ ಹೋಗ್ಬೇಕಂದ. ಆಮೇಲೆ ಈ ಊರಿನ ಜನ ಎಲ್ಲ ಆ ಗುಹೆ ಒಳಗಡೆ ಹೋಗ್ತಾರೆ. ಹೋಗಿ ಹೊರಗಡೆ ಹೇಗ್ ಹೋಗೋದು ಅಂತ ಹೋಗ್ತಾನೆ ಇರ್ತಾರೆ. ಗುಹೆ ಒಳಗಡೆ ಆ ಸಣ್ಣ ಹುಡ್ರು ಸಿಕ್ಕಾಕೊಂಡಿರ್ತಾರೆ. ಅಷ್ಟರಲ್ಲಿ ಗೌರಿ ಹೋಗಿ ಆ ಮಕ್ಕಳನ್ನ ಕಾಪಾಡಿ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಚಿನ್ನ ತಗೊಳೋ ಡೀಲರು ಅವನು ಓಡ್ತಾ ಇರ್ತಾನೆ, ಈ ಮೊದ್ಲಿಂದ ಈ ಗುಹೆದಿಂದ ತಪ್ಪಿಸ್ಕೋಬೇಕಂದು. ಹಂಗೋ ಹಿಂಗೋ ಕಷ್ಟಪಟ್ಟು ಗುಹೆದಿಂದ ಹೊರಗಡೆ ಬಂದು ಖುಷಿ ಪಟ್ಟು ಕೇಕಿ ಹೊಡಿತಾ ಇರ್ತಾನೆ ಡೀಲರು. ಹಳ್ಳಿ ಜನ ಗುಹೆಯಿಂದ ಹೊರಗೆ ಹೋಗೋಕೆ ಅಂತ ಕಷ್ಟಪಟ್ಟು ಹಾದಿದು ಹೋಗ್ತಾ ಇರ್ತಾರೆ. ಅಷ್ಟರಲ್ಲೇ
ಕಲ್ಲು ಎಲ್ಲ ಕುಸಿತಾ ಇರುತ್ತೆ. ಮತ್ತೆ ಮಕ್ಕಳೆಲ್ಲ ಶಿಲೆಗಳಾಗಿರ್ತವೆ. ಅಷ್ಟರಲ್ಲೇ ಒಂದು ಉಸುರು ಹೆಂಗ್ಸು ಮಗುವನ್ನ ಹೆರಿಗೆ ನೋವು ಕೇಳುತ್ತೆ. ಅಷ್ಟರಲ್ಲೇ ಬರೋದ್ರಲ್ಲೇ ಮಕ್ಕಳು ಹೆರಿಗೆ ಮೇಲೆ ಬೀಳುತ್ತೆ ಎಂದು ಗುಂಪಾಗಿ ನಿಂತ್ಕೊಂತಾರೆ. ಅವರು ಶಿಲ್ಪಿಗಳು ಆಗ್ತಾರೆ ಮತ್ತು ಮಗುವನ್ನು ಹಡಿತಾಳೆ ಅವಳು. ಹಡಿದಾದ್ಮೇಲೆ ಮಗು ಏನು ಜೀವಂತವಾಗಿರಲ್ಲ. ಮಕ್ಕಳೆಲ್ಲ ಶಿಲ್ಪಿ ಆಗಿರ್ತಾರೆ. ಅಷ್ಟು ಊರಿನ ಜನ ಎಲ್ಲ ಅವ್ರ ಕಾಪಾಡ್ಬೇಕಂದು ಶಿಲ್ಪಿಗಳ ತರ ಇರ್ತಾರೆ. ಅಷ್ಟರಲ್ಲೇ ಮಗು ಹುಟ್ಟುತ್ತೆ. ಮಗು ಹುಟ್ಟಿದಾದ್ಮೇಲೆ ಮಗು ಏನು ಉಸಿರಾಟ ಮಾಡೋದಿಲ್ಲ. ಅಷ್ಟರಲ್ಲೇ ದೇವ್ರು ಶಾಪ ಕೊಟ್ಟಿರೋದನ್ನೆಲ್ಲ ವಾಪಸ್ ತಗೊಂಡು ಬಂಗಾರ ಆಗಿರೋರೆಲ್ಲ ಮನುಷ್ಯರಾಗ್ತಾರೆ. ಆಮೇಲೆ ಊರು ಡೆವಲಪ್ ಆಗುತ್ತೆ. ಅಷ್ಟರಲ್ಲೇ ಮತ್ತೊಬ್ಬ ಡೀಲರ್ ಬರ್ತಾನೆ. ಬಂಗಾರ ಇಲ್ಲಿ ಚೆನ್ನಾಗಿದೆ ಅಂದ. ಅವ್ರು ಯಾರು ಅಲ್ಲ, ವಿಜಯ್ ದೇವರಕೊಂಡ. ಅವನು ಬರ್ತಾನೆ. ಬಂದು ಇಲ್ಲಿ ಚಿನ್ನ ಇದೆ, ನಾನು ನಿಮ್ಮೂರ್ನ ಇನ್ನೂ ಡೆವಲಪ್ಮೆಂಟ್ ಮಾಡ್ತೇನೆ ಅಂತ ಊರಿನ ಜನ ಎಲ್ಲ ನಗ್ತಾ ಇರ್ತಾರೆ. ಅದೊಂದು ಸಣ್ಣ ಗಿಡ ಹಚ್ಚಿರ್ತಾರೆ. ಆ ಗಿಡ ತುಳಿತಾನೆ. ತುಳಿದಿದ್ದಕ್ಕೆ ದೇವ್ರು ಅವನಿಗೆ ಒಂದು ಶಾಪ ಕೊಡ್ತಾನೆ. ಅದೇ ಡ್ಯಾನ್ಸ್ ತರ ಅವನು ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಊರಿನ ಜನ ಎಲ್ಲ ನಗ್ತಾ ಇರ್ತಾರೆ. ಅಲ್ಲಿಗೆ ಈ ಸಿನಿಮಾ ಮುಕ್ತಾಯಗೊಳ್ಳುತ್ತದೆ. ಆಬ್ವಿಯಸ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರು ಹೊಸಬ್ರು ಆಗಿದ್ರೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್. ಈ ವಿಡಿಯೋಕ್ಕೆ 100 ಲೈಕ್ ಅನ್ನು ಅನ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಬೆಂಬಲ ಇರಬೇಕು, ನನಗೆ ಸಪೋರ್ಟ್ ಮಾಡಿ.